ಹಲೋ, ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನೀವೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುವಂತ ಒಂದು ಈವ್ನಿಂಗ್ ಸ್ನಾಕ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗಂತದ್ದು, ಬಟ್ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಖಾರ ಕಮ್ಮಿ ಮಾಡಿ ಹಾಕಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಇವತ್ತು ನಾನು ಮಾಡ್ತಾ ಇರೋದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ, ಮಸಾಲೆ ಮಿರ್ಚಿ ಮಾಡ್ತಾ ಇದ್ದೀನಿ. ಈ ಮಸಾಲೆ ಮಿರ್ಚಿಗೆ ಮಿರ್ಚಿನೇ ತಗೊಳ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ಇವಾಗ ಮಿರ್ಚಿ ಅಂತಂದ್ರೆ ಮೆಣಸಿನ್ಕಾಯಿ ಅಲ್ವಾ. ಸೊ ಆ ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿನೇ ತಗೊಂಡ್ಬಿಟ್ಟು ಅದನ್ನ ರುಬ್ಬಿ ಅದ್ರೊಳಗಡೆ ಹಾಕಿ ಮಾಡುವಂತಹ ಒಂದು ಪದ್ಧತಿ. ಇದನ್ನ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇನ್ನು ತಡ ಮಾಡೋದ್ ಬೇಡ, ಈ ಮಸಾಲೆ ಮಿರ್ಚಿಗೆ ಏನೆಲ್ಲ ಬೇಕು, ಯಾವ ತರ ಇರುತ್ತೆ, ಏನು ಅದೆಲ್ಲ ನೋಡ್ಕೊಂಡ್ ಬರೋಣ. ಓಕೆನಾ, ಬನ್ನಿ. ಮೊದಲನೇದಾಗಿ ಏನ್ ಬೇಕು ಅಂದ್ರೆ, ಇವಾಗ ನಾನು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು ಮಿರ್ಚಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಖಾರದ ಮೆಣಸಿನ್ಕಾಯಿ, ಇದನ್ನು 3 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ. ಬನ್ನಿ ಮಾಡೋಣ. ಒಂದು ಜಾರ್ ತಗೊಳ್ಳೋಣ, ಆಯ್ತಾ. ಈ ಜಾರಿಗೆ ಏನೇನ್ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ, ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಇತ್ತಲ್ವ, ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ. ಓಕೆನಾ. ಈ ಜೀರಿಗೆನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ರುಬ್ಕೊಂಬರಬೇಕು, ಆಯ್ತಾ. ರುಬ್ಕೊಂಬರೋಣ ಬನ್ನಿ. ನೋಡ್ಬೋದು ಇವಾಗ ನಾನು ರುಬ್ಕೊಂಬಂದಾಯಿತು. ಇದೊಂದು ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಸಾಕು. ಒಂದು ಸ್ವಲ್ಪ ಇವಾಗ ಇದಕ್ಕೇನು ಹಾಕ್ತೀನಿ ಅಂತ ಅಂದರೆ, ನಾನು ಬೇಸನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಬೇಸನ್ ಹಾಕ್ಕೊಂಡ್ರೆ ಸಾಕು, ಆಯಿತಾ. ಅಂದರೆ ಇದು ಬಜ್ಜಿ ಹಿಟ್ಟಿದೆ ಅಲ್ವಾ, ಅದನ್ನೇ ಹಾಕ್ಕೊಳ್ತಾ ಇರೋದು. ಓಕೆ, ಇದನ್ನು ಇವಾಗ ಮತ್ತೆ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇವಾಗ ಮಿಕ್ಸಿ ಮಾಡೋಣ. ಸೊ ರುಬ್ಬಿದ್ದಾಯ್ತು. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಇದನ್ನ ನೀಟಾಗಿ ಒಂದ್ ಬೌಲ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ. ಸೊ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಬಜ್ಜಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಓಕೆನಾ. ಸೊ ಇದಕ್ಕೆ ಇವಾಗ ನಾನು 1 ಸ್ಪೂನ್ ಅಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಹಾಗೆ ಒಂದು 1/2 ಸ್ಪೂನ್ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ ಇದರೊಂದಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಈಗ ಒಂದು ಸ್ವಲ್ಪ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ಓಕೆನಾ. ಸೊ ಇವಾಗ ಏನು ಮಾಡ್ತೀನಿ, ರುಬ್ಬಿಟ್ಕೊಂಡಿದ್ನಲ್ವ, ಈ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ನಾನು ಇಲ್ಲಿ ನೀರು ಬಳಸ್ತಾ ಇಲ್ಲ. ನಾನೇನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನೇನೆ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇರೋದು. ಓಕೆನಾ. ಅದರಲ್ಲೇ ಇದು ಏನು ಮಾಡಬೇಕು, ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸಪ್ರೇಟಾಗಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಇದೇ ಒಂದು ಮಾಯ್ಸ್ಟಿ ಆಗಿರುತ್ತಲ್ವ, ಸೊ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದೊಂದು ಸರಿ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ಟ್ರೈ ಮಾಡಿ ಒಂದ್ಸರಿ ಮನೇಲಿ. ಓಕೆ. ಆ್ಯಂಡ್ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವಾಗ ಈ ಮೆಣಸಿನ್ಕಾಯಿನ ನಾನು ಇಲ್ಲೆಲ್ಲ ಈ ಥರ ಸೀಳ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದೊಂಥರ ಬೋಟ್ ಥರ ಆಗಬೇಕಲ್ವಾ. ಸೊ ಹಾಗೆ ತುದಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ನಾನು. ಕಟ್ ಮಾಡಿಕೊಂಡು ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಅದ್ರ ಒಳಗಡೆ ಇರೋ ಬೀಜನ ಎಲ್ಲನೂ ತೆಕ್ಕೊಂಡು ಹೋಗಬೇಕು. ಆ ಥರ ಪಟಾಗಿ ಎಲ್ಲ ಮೆಣಸಿನ್ಕಾಯಿ, ಒಂದು 5 ಮೆಣಸಿನ್ಕಾಯಿ ಇದೆ ಅಲ್ವಾ, ದಪ್ಪ ಮೆಣಸಿನ್ಕಾಯಿ. ಸೊ ಅದನ್ನು ಇವಾಗ ಎಲ್ಲ ಬೀಜನೂ ತೆಗೆದುಬಿಡೋಣ. ಓಕೆನಾ. ಎಸ್, ನೋಡಿ ಇವಾಗ ಹೇಗಾಗಿದೆ. ಎಲ್ಲನೂ ಸೀಳ್ಕೊಂಡು ಅದು ತೆಗೆದುಬಿಟ್ಟು ನಾನು ತೊಗೊಂಡು ಬಂದಿದ್ದೀನಿ. ಇದು ಯಾಕಪ್ಪ ಈ ಥರ ಇಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ. ನೋಡಿ ಇವಾಗ ಏನು ಮಾಡ್ತೀನಿ ಅಂತ, ಇದ್ರೊಳಗಡೆ ಈ ಹಿಟ್ಟನ್ನ ಸ್ವಲ್ಪ ತುಂಬಬೇಕು, ಮೇಲ್ಗಡೆನೂ ಇದನ್ನು ಸವರ್ಕೋಬೇಕು. ಅದನ್ನೇ ಒಂದೊಂದೇ ಮಾಡೋಣ ಈ ಕಡೆ. ಓಕೆನಾ. ಸೊ ಇವಾಗ ಇದು ಆಯಿತು. ನಾನು ಪಕ್ಕಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತವ ಕೂಡ ಕಾದಿದೆ, ಬಾಣಲಿ. ಸೊ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯಲಿ. ಕಾದಿದ ತಕ್ಷಣವೇ ನಾವು ಮಿರ್ಚಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ. ಇಟ್ಸ್ ಮಸಾಲ ಮಿರ್ಚಿ ಹೇಗಿರುತ್ತೆ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಗಾಯ್ಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮಿರ್ಚಿನ ಬಿಟ್ಟಾಯಿತು. ನೋಡ್ಬೋದು, ಮೊದಲನೇದು ಬಿಟ್ಟಿದ್ದೀನಿ. ನೋಡೋಕ್ಕೆ ಒಳ್ಳೆ ಫಿಶ್ ಥರ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ದಪ್ಪ ಅಲ್ವಾ ಇಡೀದು, ಅಂದರೆ ಒಂದು ಫುಲ್ ಮೆಣಸಿನ್ಕಾಯಿನ ಬಿಟ್ಟಿರೋದಲ್ವ. ಸೊ ಹಾಗಾಗಿ ಇವಾಗ ಮತ್ತೊಂದು ಬಿಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಬಿಟ್ಟರೆ ಚೆನ್ನಾಗಿರುತ್ತೆ. ತುಂಡಾಗಿ ಕಟ್ ಮಾಡ್ಕೊಂಡು ಮಾಡ್ಕೋಬೋದು, ಬಟ್ ಇಟ್ಸ್ ಓಕೆ. ನಾನು ಈ ಥರ ಉದ್ದದಾಗೆ ಇರಲಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದೊಂದು ಸ್ವಲ್ಪ ಇವಾಗ ಎಣ್ಣೆ ಹೀರ್ಕೊಳ್ಳಿ ಅಂತ ಹಾಕ್ಕೊಂಡೆ. ಇದನ್ನು ಇವಾಗ ರೆಡಿ ಮಾಡ್ಕೊಳ್ತೀನಿ ಸರ್ವಿಂಗ್ ಪ್ಲೇಟ್ಗೆ. ಸೊ ಇವತ್ತು ನಾನ್ ಮಾಡಿರೋಂತಹ ಒಂದು ಮಸಾಲಾ ಮಿರ್ಚಿ, ಅಂದ್ರೆ ಎಲ್ರು ಹೇಗ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ನಾನು ನಿಮ್ಗೆ. ಸೊ ಎಲ್ರು ಮಸಾಲೆ ಮಾಡ್ಬಿಟ್ಟು ಒಳಗಡೆ ಮೆಣಸಿನ್ಕಾಯಿ ಒಳಗಡೆ ತುಂಬಿ ಆಮೇಲೆ ಮಿರ್ಚಿ ತರ ಬಿಟ್ಕೋತಾರೆ. ಬಟ್ ನಾನು ಇವತ್ತು ಮಾಡಿರೋದು ತುಂಬಾ ಡಿಫ್ರೆಂಟ್ ಆಗಿದೆ. ಓಕೆನಾ. ಇವಾಗ ಇದನ್ನ ತಡ ಮಾಡೋದ್ ಬೇಡ, ವೇಟ್ ಮಾಡ್ತಾ ಇದೀನಿ, ಟೇಸ್ಟ್ ಮಾಡ್ಬಿಡೋಣ. ಓಕೆನಾ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಎಸ್.
ನಂಗೆ ಮಾತಾಡಕ್ಕೆ ಆಗ್ತಿಲ್ಲ, ಒಂದ್ ನಿಮಿಷ. ಸೊ ಒಳಗಡೆ ನಾವೇನ್ ತುಂಬಿದ್ವಲ್ವಾ ಅದೇ ಹಿಟ್ಟನ್ನ ಮಿಕ್ಸ್ ಮಾಡಿರೋದು, ಅದು ತುಂಬಾನೇ ಚೆನ್ನಾಗಿ ಬೆಂದಿದೆ. ಹಾಗೆ ಒಂಥರ ಏನಂತಂದ್ರೆ ತುಂಬಾನೇ ಸ್ಮೂತ್ ಆಗಿ ಬಂದಿದೆ. ಮೇಲ್ಗಡೆ ಕ್ರಂಚಿ, ಹೊರಗಡೆ ತುಂಬಾನೇ ಸ್ಮೂತ್ ಆಗಿ ಅಂದ್ರೆ ಸ್ಮೂತ್ ಆಗಿ ಬಂದಿದೆ ನೋಡಿ. ಸೂಪರ್. ತುಂಬಾನೇ ಚೆನ್ನಾಗಿ ಬಂದಿದೆ. ಒಂದ್ಸರಿ ನಿಮ್ ಮನೇಲಿ ಮಾಡ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಾವ್, ಇನ್ನು ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಓಕೆ, ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪ್ರೀತಿನ ಹೇಗ್ ತೋರಿಸ್ಬೇಕು ಅಂದ್ರೆ ಒಂದ್ ಲೈಕ್ ಮಾಡೋದ್ರಿಂದ ನಿಮ್ ಪ್ರೀತಿನ ತೋರಿಸಿ. ಹಾಗೆ ನಾನ್ ಮಾಡಿರೋ ಅಡ್ಗೆನ ನಿಮ್ ಮನೇಲಿ ಮಾಡಿದ್ಮೇಲೆ ಅದು ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಮತ್ತೊಂದು ಹೊಸ ಅಡುಗೆ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.